ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಶ್ರೀ ಶಾರದಾ ಶರಣ್ಣವರಾತ್ರಿ ಪ್ರಯುಕ್ತ ಅಕ್ಷರಭ್ಯಾಸ. ಗಂಗಾವತಿ ನಗರದ ಶಂಕರ ಮಠದ ಶ್ರೀ ಶಾರದಾಂಬ ದೇವಸ್ಥಾನದಲ್ಲಿ ಸೋಮವಾರದಂದು ಅಕ್ಷರಭ್ಯಾಸವನ್ನು ಮಕ್ಕಳಿಗೆ ಆಯೋಜಿಸಲಾಗಿತ್ತು. ದೇವಸ್ಥಾನದ ಪ್ರಧಾನ ಅರ್ಚಕ ಕುಮಾರ್ ಭಟ್ ಹಾಗೂ ವಿನಾಯಕ್ ಭಟ್ ನೇತೃತ್ವದಲ್ಲಿ ಚಿಕ್ಕ ಮಕ್ಕಳ ಪಾಲಕರಿಗೆ ಮಹಾಸಂಕಲ್ಪ ಗಣೇಶ ಪೂಜೆ, ಶ್ರೀ ಶಾರದಾ ದೇವಿಯ ಪೂಜೆಯೊಂದಿಗೆ ಪಾಲಕರ ಮಕ್ಕಳೊಂದಿಗೆ ಅಕ್ಷರಭ್ಯಾಸವನ್ನು ಭಕ್ತಿಯಿಂದ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪಾಲಕರ ಪರವಾಗಿ ಕಿನ್ನಾಳ ಗ್ರಾಮದಿಂದ ಆಗಮಿಸಿದ ಅನಿಲ್ ಕುಮಾರ್ ದಂಪತಿಗಳು ಮಾತನಾಡಿ, ಗಂಗಾವತಿಯ ಶೃಂಗೇರಿ ಶಂಕರ ಮಠವು ಶೃಂಗೇರಿ ಶಾರದಾಂಬ ಪದ್ಧತಿಗೆ ಅನುಗುಣವಾಗಿ ದೇವಸ್ಥಾನದ ಅರ್ಚಕರು ಕ್ರಮಬದ್ಧವಾಗಿ ಅಕ್ಷರಭ್ಯಾಸ ನಡೆಸಿದ್ದು ಸಂತಸದಾಯಕವಾಗಿದೆ. ಅಚ್ಚುಕಟ್ಟಾದ ವ್ಯವಸ್ಥೆಯೊಂದಿಗೆ ಯಾವುದೇ ಕೊರತೆ ಆಗದಂತೆ ದೇವಸ್ಥಾನ ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಸದಸ್ಯರುಗಳು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿದ್ದರು. ಒಟ್ಟಾರೆ ಶ್ರೀ ಶಾರದಾಂಬೆಯ ಅನುಗ್ರಹ ಎಲ್ಲಾ ಮಕ್ಕಳಿಗೆ ಲಭಿಸಲಿ ಎಂದು ಹೇಳಿದರು. ಒಟ್ಟು 10ಕ್ಕೂ ಮಕ್ಕಳು ಹಾಗೂ ಪಾಲಕರು ಅಕ್ಷರಭ್ಯಾಸದಲ್ಲಿ ಪಾಲ್ಗೊಂಡಿದ್ದರು. ರಾಘವೇಂದ್ರ ಜೋಶಿ ಪಾರಾಯಣ ನಡೆಸಿದರು. ಧರ್ಮದರ್ಶಿ ನಾರಾಯಣರಾವ್ ವೈದ್ಯ, ವ್ಯವಸ್ಥಾಪಕ ಚಾಟಳವಂಡಿ, ಶ್ರೀನಿವಾಸ್ ಭಟ್ ಕರ್ಮುಡಿ, ಶಿಕ್ಷಕಿ ಕವಿತಾ ದಿಗ್ಗಾವಿ ಉಪಸ್ಥಿತರಿದ್ದರು. ಜನಂಕುರು ಸ್ವಸ್ತಿ ಸದ್ದಾಂ ಮೇಧಾಂ ವಿಶರ ಪ್ರಜ್ಞಾಂ ವಿದ್ಯಾಂ ಶ್ರಿಯಂ ಬಲಂ ಆಯುಷ್ಯಂ ಆರೋಗ್ಯಂ ದೇಹಿಮೆ ಪರಮೇಶ್ವರಿ ಶ್ರಿಯಂ ದೇಹಿಮೆ ಪರಮೇಶ್ವರಿ. ಎಲ್ಲೆಲ್ಲ ಅಲ್ಲಿ ಮುಂದ್ಗಡೆ ಶಾರದಾಂಬೆ ಇದೆಯಲ್ಲ, ಅದಕ್ಕೆ ಹೂ ಹಾಕ್ಬಿಟ್ಟು ನಮಸ್ಕಾರ ಮಾಡಿ. ನಮಸ್ಕಾರ ಮಾಡ್ರಿ. ಕಾರ್ತಿಕ ದುಃಖ ಭಯ ಹಾನಿ ಕಾರ್ತುಲಮ್ಯಾನ್ ನಾನು ಹೋದ ವರ್ಷ ಅಂದ್ಕೊಂಡಿದ್ದೇನೆ ಕೊಡಬೇಕಂತೇಳಿ, ಮದುವೆ ಸದಾಗ ಅಂದ್ಕೊಂಡಿದ್ದೆ. ನಮ್ಮದು ಮದುವೆ ಆಗಿತ್ತು, ಹೋದ ವರ್ಷ ಕೊಡೋಣಂದ್ರೆ ಕಾಲಂದ್ರೆ ಕೊಟ್ಟಿದ್ದೀನಿ. ಹಂಗಾಗಿ ಈ ವರ್ಷ ತಮ್ಮ ಹೆಸರು? ಹುಲಿಗಮ್ಮ ಅವಿನಾಶ್. ಯಾವ? ಹುಲಿಗಮ್ಮ ಗಂಡ ಅವಿನಾಶ್, ಚಿಕ್ಕಮಂಗ್ಳೂರು. ಗಂಡನ ಮನೆಯಲ್ಲಿ, ತವ್ರ ಮನೆ ಗಂಗವ್ರು. ಪ್ರಸಾದ್ ಪ್ರಸಾದ್ ಇಲ್ಲ ಮಳೆ ಅಲ್ಲಿ ರಶ್ ಆಗತ್ತೆ, ಟ್ರಾಫಿಕ್ ಆಗತ್ತಲ್ಲ. ಇಲ್ಲಿ ನೆರೆದಿರುವ ಹಿರಿಯರಿಗೆ ಹಾಗೂ ಈ ಶಾರದಾಂಬೆ ಪೀಠದ ಕೇಂದ್ರ ಬಿಂದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಅಥವಾ ಸ್ಫೂರ್ತಿಯ ಸೆಲೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ನಾರಾಯಣ ರಾವ್ ಸರ್ ಅವರು ಹಾಗೂ ಅವರ ಒಂದು ಟೀಮ್ ಏನಿದೆ, ಅವರೆಲ್ಲ ಟೀಮ್ ಅವ್ರಿಗೂ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಈ ದಿನದಂದು ನಾವೇನು ಅಲ್ಪ ಅಡಿಗೆ ಸೇವೆ ಮಾಡ್ತಾ ಇದ್ದೀವಿ, ಆದರೆ
ಅವರು ಸೇವೆ ಮಾಡ್ತಾ ಇರೋದು ಮುಂದೆ ನಮ್ದೇನು ಸೇವೆ ಅಲ್ವೇ ಅಲ್ಲ. ಸರ್ನ ನಾನು ಈಗ ಒಂದು 15 ವರ್ಷದಿಂದ ಬಲ್ಲೆ, ತುಂಬ ಸಮೀಪದಿಂದ ಬಲ್ಲೆ. ಸರ್ ನಮಗಾಗಿ ನಮ್ಮಂಥವ್ರಿಗೆ ಸರ್ ಮತ್ತು ಸರ್ ಬಳಗ ಏನಿದೆ, ಅವ್ರ ಟೀಮ್ ಏನಿದೆ, ಇನ್ನೂ ಸ್ಫೂರ್ತಿ ನೀಡ್ತಾ ಬರಲಿ. ಇನ್ನೂ ಈ ಥರದ ಒಳ್ಳೊಳ್ಳೆ ಕೆಲಸಗಳಾಗಲಿಕ್ಕೆ ನಮಗೆಲ್ಲ ಸ್ಫೂರ್ತಿ ಸಿಗಲಿ. ಮತ್ತು ಈ ದಿನ ನಮಗೆ ಸನ್ಮಾನ ಮಾಡಿದ್ದಕ್ಕಾಗಿ ನಮ್ಮ ಪರಿವಾರದ ಪರವಾಗಿ ನಮ್ಮ ತಾತನವರು ಮಲ್ಲೇಶಪ್ಪ ವೈದ್ಯರು, ಖಂಡಿತವಾಗ್ಲೂ ತುಂಬ ಒಳ್ಳೆಯ ವೈದ್ಯರು ಅವರು. ಸೊ ಸುತ್ತಮುತ್ತಲು ಎಲ್ಲ ಹಳ್ಳಿಗಳಿಗೆ ಅವರು ಚಿರಪರಿಚಯ ಕಲ್ಪಿಸಿದ್ರು. ಇಂಥ ಕಾಯಿಲೆ ಅಂತಲ್ಲ, ಎಂಥದ್ದೇ ಕಾಯಿಲೆ ಇದ್ರೂ ಕೂಡ ಈ ಹೊರಗಡೆ ಇದ್ದಿದ್ದೆ ನಾನು ನಮ್ಮ ಸರೊಬ್ಬರು ಭೇಟಿಯಾಗಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು. ಹಾಗೆ ಸುಮಾರು ಜನಕ್ಕೆ ಅವರು ಔಷಧಿನ ನೀಡಿ ಆರೋಗ್ಯವನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಸ್ಮರಿಸ್ಕೊಂಡು ಸರ್ ನಮಗೆ ಸನ್ಮಾನ ಮಾಡಿ ತುಂಬ ಖುಷಿ ತಂತು. ಧನ್ಯವಾದಗಳು ಸರ್. ಸೊ ಇದೇ ರೀತಿಯಾಗಿ ಎಲ್ರಿಗೂ ಸ್ಫೂರ್ತಿ ನೀಡ್ತಾ ಒಳ್ಳೆ ಒಳ್ಳೆ ಕೆಲಸಗಳನ್ನು ಸುಮಾರಾಗಿ ಆಗಲಿ ಅಂತ ಹೇಳಿ ತಾಯಿ ಶಾರದಾಂಬೆಯಲ್ಲಿ ಬೇಡ್ಕೊಳ್ತೀನಿ. ಮತ್ತು ನಮ್ಮಿಂದ ಏನಾದರೂ ಸೇವೆಗಳು ಇದ್ರೆ ಖಂಡಿತವಾಗಿ ತಿಳಿಸಿ, ನಾವಿದ್ದೇವೆ ಅಂತ ಹೇಳ್ತಾ ಈ ಮಾತಾಡಲಿಕ್ಕೆ ನಿಮ್ಮ ಮುಂದೆ ಬಂದಿರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ ಮತ್ತು ಅವರ ಬಳಗಕ್ಕೆ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತನಾಡ್ತೀನಿ. ಅದಕ್ಕೆ ಎಷ್ಟು ಹೊಗಳಿದ್ರು ಕಮ್ಮಿನೇ, ಎಷ್ಟು ಅದ್ರ ಬಗ್ಗೆ ಮಾತಾಡಿದ್ರು ಕಮ್ಮಿನೇ. ಇಲ್ಲಿ ಗಂಗಾವತಿನಲ್ಲಿ ಶೃಂಗೇರಿಯ ಶಾರದಾಂಬೆ ಪೀಠನ ಸ್ಥಾಪಿಸಬೇಕು ಅಂತ ಹೇಳಿ ಶೃಂಗೇರಿ ಶಾರದಾಂಬೆ ಪೀಠದ ಗುರುಗಳ ಜೊತೆಗೆ ಹಾಗೂ ಇಲ್ಲಿನ ಜನತೆ ಜೊತೆಗೆ ರಾಜಕೀಯವಾಗಿ ಮಾನಸಿಕವಾಗಿ ತುಂಬ ಪರಿಶ್ರಮವನ್ನು ಕೊಟ್ಟು ನಮ್ಮ ಗಂಗಾವತಿ ನಗರದಲ್ಲಿ ಶೃಂಗೇರಿ ಶಾರದಾಂಬೆ ಪೀಠನ ಸ್ಥಾಪಿಸಿದ್ದಾರೆ, ಶುರು ಮಾಡಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಗಂಗಾವತಿಯವರು ಖಂಡಿತವಾಗ್ಲೂ ಕೃತಜ್ಞರಾಗಿರ್ಬೇಕು. ಸೊ ಹಾಗಾಗಿ ಈ ಮೂಲಕ ಒಂದು ದೊಡ್ಡ ಚಪ್ಪಾಳೆ ಸರ್ಗೋಸ್ಕರ ಮತ್ತೆ ನೀವು ಮಾಡ್ತಾ ಇರುವಂತ ಕೆಲಸಗಳು ನಿಮಗೆ ಕಾಣಿಸಲ್ಲ, ಬಟ್ ಎಲ್ಲರೂ ಕಾಣಿಸ್ತಿರ್ತದೆ. ಹೀಗೆ ನೀವು ಸ್ಫೂರ್ತಿ ನಮ್ಮಂಥವ್ರಿಗೆ ನೀಡ್ತಾ ಇರಿ. ಸೊ ಇದು ನೋಡಿ, ಇನ್ನೊಂದು 3 ಕೆಲಸ ಶುರು ಮಾಡಿದ್ದೀನಿ ನವರಾತ್ರಿ ಇದರಲ್ಲಿ. ಈ 9 ದಿನ ಕೂಡ ನವರಾತ್ರಿ ಹಬ್ಬದ ಒಂದು ಪ್ರಯುಕ್ತ ಸರಸ್ವತಿ ಮಹಾದೇವಿಯ ಒಂದು ಹುಟ್ಟುಹಬ್ಬದ ಮೂಲ ನಕ್ಷತ್ರದ ಒಂದು ಪ್ರಯುಕ್ತ ನನ್ನ ಮಗನಿಗೆ ಶೃಂಗೇರಿ ಶಾರದಾಂಬೆ ಮಠದ ಶಾಖಾ ಗಂಗಾವತಿ ಜಯನಗರದಲ್ಲಿ ಅಕ್ಷರಾಭ್ಯಾಸ ಮಾಡಲಾಯಿತು. ಅಕ್ಷರಾಭ್ಯಾಸ ತುಂಬ ಅರ್ಚಕರು ಅತ್ಯಂತ ಅಚ್ಚುಕಟ್ಟಾಗಿ, ಅತ್ಯಂತ ನೇಮಯುಕ್ತವಾಗಿ, ತುಂಬ ಸಂತೋಷದಿಂದ ನೆರವೇರಿಸಿದ್ರು. ಆ ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ನನ್ನ ಮಗನಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಲಿ ದೇವಿ. ಆ ವಿಘ್ನೇಶ್ವರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಆ ಅರ್ಚಕರು ಒಳ್ಳೆ ಚೆನ್ನಾಗಿ ಕಾರ್ಯನಿರ್ವಹಿಸಿದರು. ಅವ್ರಿಗೆ ಒಳ್ಳೆಯ ನಮ್ಮ ದಂಪತಿಯಿಂದ, ನನ್ನ ದಂಪತಿಯಿಂದ, ನಮ್ಮ ಕುಟುಂಬದ ಪರವಾಗಿ ಅವರಿಗೆ ತುಂಬ ಹೃತ್ಪೂರ್ವಕ ವಂದನೆಗಳು.